Introduction to negligence. Negligence andre ಏನು? The word negligence originates from Latin for term negligentia. ನೆಗ್ಲಿಜೆನ್ಸ್ ಅನ್ನೋ ವರ್ಡು ಎಲ್ಲಿಂದ ಬರುತ್ತೆ ಅಂದರೆ ನೆಗ್ಲಿಜೆನ್ಷಿಯಾ ಅನ್ನೋ ವರ್ಡಿಂದ ಬರುತ್ತೆ, ವಿತ್ ಲಿಟ್ರಲಿ ಟ್ರಾನ್ಸ್ಲೇಟ್ಸ್ ಟು ಫೇಲಿಂಗ್ ಟು ಪಿಕ್ ಅಪ್ or neglect. In common legal understanding, it represents a failure to exercise the standard of care that a reasonable, prudent person would have exercised under similar circumstances. ಅಂದರೆ ಬೇಕು ಅಂತ ನೆಗ್ಲೆಕ್ಟ್ ಮಾಡೋದು, ಅಂದರೆ ನಾರ್ಮಲ್ ಮನುಷ್ಯ ಆ ಜಾಗದಲ್ಲಿ ಏನು ಮಾಡಿರ್ತಾನೋ ಅದನ್ನು ಬಿಟ್ಟು ನೆಗ್ಲೆಕ್ಟ್ ಮಾಡೋದು. When individually go about their daily lives, the law imposed a general expectation that they will act carefully to avoid causing harm to others. When someone drops below this standard and fails to maintain adequate care, they have committed negligence. Okay, so ಒಂದು ಇಂಡಿವಿಜುವಲ್ಲು ಅವ್ರ ಡೈಲಿ ಲೈಫ್ಸಲ್ಲಿ ಇದ್ದಾಗ ಲಾ ಏನು ಮಾಡುತ್ತೆ, ಒಂದು ಕೆಲವೊಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಅಂದರೆ ಅವ್ರು ಕೇರ್ಫುಲ್ಲಾಗಿ ಆ್ಯಕ್ಟ್ ಮಾಡಬೇಕು ಮತ್ತು ಬೇರೆಯವ್ರಿಗೆ ಹಾರ್ಮ್ ಮಾಡ್ದಿರೋಂಗೆ ಆ್ಯಕ್ಟ್ ಮಾಡಬೇಕು ಅನ್ನೋ ರೀತಿಲಿ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಇದಕ್ಕಿಂತ ಕಮ್ಮಿ ಡ್ರಾಪ್ ಆದಾಗ, ಓಕೆ, ಇಟ್ ಫೇಲ್ಸ್ ಟು ಮೇಂಟೈನ್ ಅಡಿಕ್ವೇಟ್ ಕೇರ್, ಅದನ್ನು ಅವರು ನೆಗ್ಲೆಕ್ಟ್ ಮಾಡಿದ್ದಾರೆ ಅಥವಾ ನೆಗ್ಲಿಜೆನ್ಸ್ ಆಗಿದೆ ಅಂತ ಹೇಳ್ಬೋದು. Definitions of negligence. Negligence definitions ಏನು ಅಂತಂದರೆ, negligence is the omission to do something which a reasonable man guided on those considerations which ordinarily regulate the conduct of human affairs would do, or doing something which a prudent or a reasonable man would not do. ಓಕೆ, ಇದನ್ನು ನೆಗ್ಲಿಜೆನ್ಸ್ ಡೆಫಿನಿಷನ್ ಹೇಳಬೇಕು ಅಂತಂದರೆ, ಒಂದು ರೀಸ್ನಬಲ್ ಮ್ಯಾನು ಆರ್ಡಿನರಿ ಕಂಡೀಷನ್ಸಲ್ಲಿ ಅಥವಾ ಹೂಸ್ ಆರ್ಡಿನರಿ ರೆಗ್ಯುಲೇಟ್ ಕಾಂಡಕ್ಟ್ ಆಫ್ ಹ್ಯೂಮನ್ ಅಫೇರ್ಸ್ ವುಡ್ ಡು. ಓಕೆ, ಮತ್ತು something which a prudent or a reasonable man would not do. In simple layman terms, negligence means doing something that an ordinary sensible person would not do. ಓಕೆ, ಲೇಮನ್ ಟರ್ಮ್ ಅಂದರೆ ಒಂದು ನಾರ್ಮಲ್ ಪರ್ಸನ್ ಏನು ಕೆಲಸ ಮಾಡಲ್ವೋ ಅದನ್ನು ಮಾಡಿದಾಗ ಅದು ನೆಗ್ಲಿಜೆನ್ಸ್. ಅವ್ರು ಫೇಲಿಂಗ್ ಟು ಡೂ, ಅಥವಾ ಒಂದು ಆರ್ಡಿನರಿ ಮ್ಯಾನ್ ಮಾಡೋವಂಥ ಕೆಲಸನ ಮಾಡದೇ ಇದ್ದಾಗಲೂ ಅದು ನೆಗ್ಲಿಜೆನ್ಸ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಸಿಂಪಲ್ ಲೇಮನ್ ಟರ್ಮ್ ಹೇಳಬೇಕು ಅಂದರೆ, ಎಸೆನ್ಷಿಯಲ್ ಫೀಚರ್ಸ್ ಆಫ್ ನೆಗ್ಲಿಜೆನ್ಸ್ ಏನು ಅಂತಂದರೆ, ಡ್ಯೂಟಿ ಟು ಟೇಕ್ ಕೇರ್. ಡ್ಯೂಟಿ ಮಸ್ಟ್ ಬಿ ಟುವರ್ಡ್ಸ್ ದ ಪ್ಲೇಂಟಿಫ್, ಬ್ರೀಚ್ ಆಫ್ ಡ್ಯೂಟಿ ಟು ಟೇಕ್ ಕೇರ್, actual cause, proximate cause, consequential harm to plaintiff, defense to negligence. So ಇವೆಲ್ಲ are the elements of negligence. What are the elements of a negligence? Duty to take care. So duty to take care ಯಾವಾಗ ಹೇಳ್ತೀರಾ ನೀವು ಅಂತಂದರೆ, ದೇರ್ ಮಸ್ಟ್ ಬಿ ಎ ಲೀಗಲ್ ಆಬ್ಲಿಗೇಷನ್ ಟು ಎಕ್ಸಸೈಸ್ ಕೇರ್. ಅಂದರೆ ಒಂದು ಲೀಗಲ್ ಆಬ್ಲಿಗೇಷನ್ ಇರಬೇಕು, ಅವ್ರು ಕೇರ್ ತೊಗೋಬೇಕು ಅಂತ. ಇಫ್ ಸಮನ್ ಅಂಡರ್ಟೇಕ್ಸ್ ಅನ್ ಆ್ಯಕ್ಷನ್, ದೇ ಮಸ್ಟ್ ಡೂ ಇಟ್ ವಿತ್ ಅ ಬೇಸಿಕ್ ಲೆವೆಲ್ ಆಫ್ ರೆಸ್ಪಾನ್ಸಿಬಿಲಿಟಿ ಸೊ ದಟ್ ಇಟ್ ಡಸ್ ನಾಟ್ ಹಾರ್ಮ್ ಅದರ್ಸ್. ನೀವೇನಾದ್ರು ರೆಸ್ಪಾನ್ಸಿಬಿಲಿಟಿ ಡ್ಯೂಟಿ ಟು ಟೇಕ್ ಕೇರ್ ತೊಗೊಂಡಿದ್ದಾಗ ಯಾವ ರೀತಿಲಿ ಮಾಡಬೇಕು ಅಂತಂದರೆ, ಅದು ಬೇರೆಯವ್ರಿಗೂ ಹಾರ್ಮ್ ಆಗಬಾರ್ದು, ಆ ರೀತಿಲಿ ಮಾಡಿದಾಗ ಅದು ಡ್ಯೂಟಿ ಟು ಟೇಕ್ ಕೇರ್ ಆಗುತ್ತೆ. ನೆಕ್ಸ್ಟ್, ಡ್ಯೂಟಿ ಟುವರ್ಡ್ಸ್ ಪ್ಲೇಂಟಿಫ್. ಸೊ ಇಟ್ ಈಸ್ ನಾಟ್ ಇನಫ್ ಫಾರ್ ಜನರಲ್ ಡ್ಯೂಟಿ ಟು ಎಕ್ಸಿಸ್ಟ್. ಬರೀ ಜನರಲ್ ಡ್ಯೂಟಿ ಇದ್ದರೆ ಸಾಲದು. ದೇರ್ ಹ್ಯಾಸ್ ಟು ಬಿ ಡ್ಯೂಟಿ ಟುವರ್ಡ್ಸ್ ದ ಪ್ಲೇಂಟಿಫ್. It is not enough that the general duty to exist, that legal duty of care must be specifically owned directly to the person who got hurt. The defendant breach of duty to take care. So breach of duty to take care. So the defendant failed to live up to the required standard of care. They were carelessly missed doing what they were supposed to do. ಅಂದರೆ ಅವರು ಏನು ಡ್ಯೂಟಿ ಇದೆಯೋ ಅದು ಆ ಸ್ಟ್ಯಾಂಡರ್ಡ್ನ ಮೇಂಟೈನ್ ಮಾಡಿಲ್ಲ ಮತ್ತು ಕೇರ್ಲೆಸ್ ಆಗಿ ಮಾಡಿದಾಗ ಅದು ಬ್ರೀಚ್ ಆಫ್ ಡ್ಯೂಟಿ ಟು ಟೇಕ್ ಕೇರ್ ಆಗುತ್ತೆ. ಆ್ಯಕ್ಚುಯಲ್ ಕಾಸ್ ಇನ್ ಫ್ಯಾಕ್ಟ್. ಓಕೆ, ದ ಡಿಫೆಂಡೆಂಟ್ಸ್ ಕೇರ್ಲೆಸ್ ಆ್ಯಕ್ಷನ್ ಮಸ್ಟ್ ಬಿ ಆ್ಯಕ್ಚುಯಲ್ ರೀಸನ್ ವೈ ದ ಇಂಜುರಿ ಹ್ಯಾಪನ್. ಆ್ಯಕ್ಚುಯಲ್ ಕಾಸ್ ಇಂಜುರಿ ಆಗುತ್ತೆ, ಆ್ಯಕ್ಚುಯಲ್ ಕಾಸ್ ಅದೇ ಆಗಿದ್ದಾಗ ಇದು ಹೋಲ್ ಗುಡ್ ಆಗುತ್ತೆ. ಇಫ್ ದ ಇಂಜುರಿ ವುಡ್ ಹ್ಯಾವ್ ಹ್ಯಾಪನ್ ಎನಿ ವೇ, ದಿಸ್ ಎಲಿಮೆಂಟ್ ಇಸ್ ನಾಟ್ ಮೋಡ್. ನೆಕ್ಸ್ಟ್, ಪ್ರಾಕ್ಸಿಮೇಟ್ ಕಾಸ್. The harm must be direct, unforeseeable result of breach. It cannot be extremely remote or unpredictable chain of random events. So ಇದು ಪ್ರಾಕ್ಸಿಮೇಟ್ ಕಾಸ್ ಅಂತಂದರೆ ಹಾರ್ಮು ಡೈರೆಕ್ಟ್ ಆಗಿರಬೇಕು ಮತ್ತು ಡೈರೆಕ್ಟ್ ಆಗಿರಬೇಕು ಮತ್ತು ಅನ್ಫೋರ್ಸಿಬಲ್ ರಿಸಲ್ಟ್ ಆಫ್ ಬ್ರೀಚ್ ಇರಬೇಕು. ಮತ್ತು ತುಂಬ ರಿಮೋಟ್ ಆಗಿದ್ದರೆ ಅದು ಹೋಲ್ಡ್ ಗುಡ್ ಆಗೋಲ್ಲ. ಕಾನ್ಸಿಕ್ವೆನ್ಷಿಯಲ್ ಹಾರ್ಮ್ ಟು ದ
ಪ್ಲೇಂಟಿಫ್. ಅಂದರೆ ಏನಾರ ಮಾಡೋಕ್ಕೆ ಹೋಗಿ ಅದರಿಂದ ಕಾನ್ಸಿಕ್ವೆನ್ಷಿಯಲ್ ಹಾರ್ಮ್ ಆದಾಗ ಪ್ಲೇಂಟಿಫ್ಗೆ ಇದು ಹೋಲ್ಡ್ ಗುಡ್ ಆಗುತ್ತೆ. ನೆಕ್ಸ್ಟು ಡಿಫೆನ್ಸ್ ಟು ನೆಗ್ಲಿಜೆನ್ಸ್. ಫಾರ್ ಎಕ್ಸಾಂಪಲ್ ವಾಲಂಟ್ರಿ ನಾನ್ ಫಿಟ್ ಇಂಜುರಿಯಾ. ಸೊ ಇಫ್ ದ ಪ್ಲೇಂಟಿಫ್ ತಾನಾಗೇ ಬಂದು ಒಪ್ಕೊಂಡು ಆಮೇಲೆ ನೆಗ್ಲಿಜೆನ್ಸ್ ಮಾಡೋಕ್ಕಾಗಲ್ಲ. ಸೊ to a willing person, injury is not done. Okay, that is what it means, defense to negligence. ಸೊ ಇದ್ರ ಪ್ರಕಾರ ಲ್ಯಾಂಡ್ಮಾರ್ಕ್ ಕೇಸಸ್ ನೋಡಬೇಕು ಅಂತಂದರೆ ಫಸ್ಟು ಡ್ಯೂಟಿ ಟು ಟೇಕ್ ಕೇರ್. ಡ್ಯೂಟಿ ಟು ಟೇಕ್ ಕೇರ್ ಯು ಕ್ಯಾನ್ ಟೇಕ್ ದ ಎಕ್ಸಾಂಪಲ್ ಆಫ್ ಸ್ಟ್ರಾನ್ಸ್ಬಿ ವರ್ಸಸ್ ಟ್ರೋಮ್ಯಾನ್. ಎಲ್ಲಿ ಡೆಕೋರೇಟರ್ ಏನು ಮಾಡ್ತಾನೆ, ಅವನ ಮನೇನ ಅನ್ಲಾಕ್ಡ್ ಆಗಿಬಿಡ್ತಾನೆ ವೈಲ್ ವರ್ಕಿಂಗ್. ಆವಾಗ ಥೀಫ್ ಎಂಟರ್ ಆಗಿಬಿಟ್ಟು ಅದರಲ್ಲಿರೋ ಐಟಮ್ಸ್ನೆಲ್ಲ ಸ್ಟೀಲ್ ಮಾಡ್ಕೊಂಡು ಹೊರಟೋಗ್ತಾನೆ. ದ ಕೋರ್ಟ್ ಏನು ಹೋಲ್ಡ್ ಗುಡ್ ಮಾಡುತ್ತೆ ಅಂತಂದರೆ, ಡೆಕೋರೇಟರ್ ಅವನಿಗೆ ಡ್ಯೂಟಿ ಇತ್ತು, ಎಲ್ಲ ಪ್ರೆಮಿಸಸ್ನ ಟೇಕ್ ಕೇರ್ ಮಾಡೋ ಡ್ಯೂಟಿ ಇತ್ತು, ಮತ್ತು ಅವನು ಅನ್ಲಾಕ್ ಮಾಡಿ ಬಿಟ್ಟಿದ್ದು ಸೊ ದಟ್ ಈಸ್ ಅ ಒಫೆನ್ಸ್ ಅಲ್ವಾ. ಸೊ ಹಾಗಾಗಿ ದಟ್ ಈಸ್ ಫೇಲಿಂಗ್ ಇನ್ ಡ್ಯೂಟಿ ಟು ಟೇಕ್ ಕೇರ್. ಸೊ ಹಾಗಾಗಿ ಡ್ಯೂಟಿ ಟು ಟೇಕ್ ಕೇರ್ಗೆ ನೀವು ಕೇಸ್ ಲಾ ಟ್ರಾನ್ಸ್ಬಿ ವರ್ಸಸ್ ಟ್ರೋಮೆನ್ ತೊಗೋಬೋದು. ಡ್ಯೂಟಿ ಟುವರ್ಡ್ಸ್ ಪ್ಲೇಂಟಿಫ್ ಅಂತಂದರೆ ಡೊನೋಹ್ಯೂ ವರ್ಸಸ್ ಸ್ಟೀವೆನ್ಸನ್ ಜಿಂಜರ್ ಬಿಯರ್ ಕೇಸು, ಇದನ್ನು ಹೇಳ್ಬೋದು. ಸೊ ಡಿಕಂಪೋಸ್ ನೇಲ್ ಬಾಟ್ಲಲ್ಲಿತ್ತು, ಮತ್ತು ಅದನ್ನು ಬರಿಬೋದು. ನೆಕ್ಸ್ಟು ಬ್ರೀಚ್ ಆಫ್ ಡ್ಯೂಟಿನಲ್ಲಿ ನೀವು ರಮೇಶ್ ಕುಮಾರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಬರಿಬೋದು. ಏನು ಅಂತಂದರೆ ಪೋಸ್ಟ್ ಆಫೀಸ್ ಗೋಡೆ ಅವ್ರ ಮೇಲೆ ಬಿದ್ದೋಗ್ಬಿಟ್ಟಿರುತ್ತೆ, ಬಿದ್ದುಬಿಟ್ಟು ಅವ್ರಿಗೆ ಫ್ರ್ಯಾಕ್ಚರ್ಸ್ ಆಗಿದ್ದಾಗ ಅವರು ಪೋಸ್ಟ್ ಆಫೀಸ್ ಮೇಲೆ ಕೇಸ್ ಹಾಕ್ತಾರೆ. ಸೊ ಒಂದು ಲೆವೆಲ್ಗೆ ಮೇಂಟೈನ್ ಮಾಡಬೇಕು ಅನ್ನೋದನ್ನ ಅಲ್ಲಿಗೆ ಹೇಳಿರ್ತಾರೆ ಪೋಸ್ಟ್ ಆಫೀಸ್ ಅವ್ರಿಗೆ. ಹಾಗಾಗಿ ಬ್ರೀಚ್ ಆಫ್ ಡ್ಯೂಟಿ ಆಗಿರುತ್ತೆ. ನೆಕ್ಸ್ಟು ಪ್ರಾಕ್ಸಿಮೇಟ್ ಕಾಸ್. ಪಾಲ್ಸ್ಗ್ರಾಫ್ ವರ್ಸಸ್ ಲಾಂಗ್ ಐಲ್ಯಾಂಡ್. ಅ ಟ್ರೈನ್ ಗಾರ್ಡ್ ಹೆಲ್ಪ್ ದ ಪ್ಯಾಸೆಂಜರ್ ಆನ್ ಅ ಮೂವಿಂಗ್ ಟ್ರೈನ್ accidentally causing the passenger to drop a package of fireworks. ಸೊ ಒಂದು ಟ್ರೈನ್ ಗಾರ್ಡ್ ಏನು ಮಾಡ್ತಾನೆ, ಒಂದು ಪ್ಯಾಸೆಂಜರ್ನ ಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇರ್ತಾನೆ. ಆವಾಗ ಟ್ರೈನ್ ಗಾರ್ಡ್ ಹೆಲ್ಪ್ ಮಾಡ್ತಾ ಇರ್ತಾನೆ. ಆವಾಗ ಏನಾಗುತ್ತೆ, ಅವ್ನ ಕೈಯಲ್ಲಿದ್ದಂಥ ಫೈರ್ವರ್ಕ್ಸ್ ಬಿದ್ದು ಎಕ್ಸ್ಪ್ಲೋಡ್ ಆಗಿಬಿಡುತ್ತೆ. ಸೊ ಆದಾಗ ಪಾಲ್ಸ್ಗ್ರಾಫ್ಗೆ ಏಟಾಗುತ್ತೆ. ಸೊ ಕೋರ್ಟ್ ಏನು ಮಾಡುತ್ತೆ, ರೈಲ್ ರೋಡ್ ಇದಕ್ಕೆ ಕಾರಣ ಅಲ್ಲ, ಯಾಕೆಂದರೆ ಇದು ಅನ್ಫೋರ್ಸಿಬಲ್ ಸರ್ಕಮ್ಸ್ಟೆನ್ಸ್ ಅಂತ. ನೆಕ್ಸ್ಟು ಜೋಸೆಫ್ ಜಾರ್ಜ್ ವರ್ಸಸ್ ಮೂಂಜಿಲಿಲಿ ಏನಂತಂದರೆ, ಮೂಂಜಿಲಿ ಸ್ಟೆರಿಲೈಸೇಷನ್ ಆಪ್ರೇಷನ್ಗೆ ಹೋಗುತ್ತೆ, ಮತ್ತು ಅವರು ಹೋಗಿರ್ತಾರೆ. ಮೂಂಜಿಲಿಗೆ ಹೋದಾಗ ಅವ್ರಿಗೆ ಅನಸ್ತೀಶಿಯಾ ಕೊಡ್ತಿರೋ ಸರ್ಜಿಕಲ್ ಕಟ್ ಮಾಡಿಬಿಟ್ಟು, ಹಾಗಾಗಿ ನೆಗ್ಲಿಜೆನ್ಸಿಂದ ಸತ್ತೋಗಿರ್ತಾರೆ. ಸೊ ಹಾಗಾಗಿ ಕನ್ಫರ್ಮ್ಸ್ ಹಾಗಾಗಿ ಕೋರ್ಟ್ ಏನು ಮಾಡ್ತಾರೆ, ದ ಹಾಸ್ಪಿಟಲ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಇಂಜುರಿ ಆರ್ ದ ಡ್ಯಾಮೇಜ್ ಟು ದ ಪ್ಲೇಂಟಿಫ್ ಅಂತ ಅಲ್ಲಿಗೆ ಹೇಳ್ತಾರೆ. ಮತ್ತು ಡಿಫೆನ್ಸ್ ಟು ನೆಗ್ಲಿಜೆನ್ಸ್ ಏನು ಅಂತಂದರೆ, ವಾಲಂಟ್ರಿ ನಾನ್ ಫಿಟ್ ಇಂಜುರಿಯಾ ನೀವು ಎಕ್ಸಾಂಪಲ್ ತೊಗೋಬೋದು. ಯಾವ್ದಾರ ಒಂದು ಕೇಸ್ ತೊಗೊಂಬಿಟ್ಟು, ಮತ್ತು ಲೈಕ್ ಹಾಲ್ ವರ್ಸಸ್ ಬ್ರೂಕ್ಫೀಲ್ಡ್ ರೇಸಿಂಗ್ ಕ್ಲಬ್ ತೊಗೊಂಬಿಟ್ಟು, ಅದರಲ್ಲಿ ಅವರು ಗೊತ್ತಿದ್ದೆ ಅಲ್ಲಿಗೆ ಹೋಗಿರ್ತಾರೆ. ಅಲ್ಲೇನಾರ ಆದಾಗ ಅದಕ್ಕೆ ಅಲ್ಲಿನ ರೇಸ್ ನಡೆಸೋವಂಥ ಜಾಗ ಕಾರಣ ಅಲ್ಲ ಅನ್ನೋದನ್ನು ಹೇಳ್ಬೋದು. ನೆಕ್ಸ್ಟು ಆ್ಯಕ್ಚುಯಲ್ ಕಾಸ್ ಏನು ಅಂತಂದರೆ, ಬರ್ನೆತ್ ವರ್ಸಸ್ ಚೆಲ್ಸಿಯಾ ಕೆನ್ಸಿಂಗ್ಟನ್ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್. ಇದರಲ್ಲಿ ಏನು ಅಂತಂದರೆ, ಆ್ಯಕ್ಚುಯಲ್ ಸಾವಿಗೆ ಅವರೇ ಕಾರಣ ಆಗಿರ್ತಾರೆ. ಯಾಕೆ ಅಂತಂದರೆ, 3 ನೈಟ್ ವಾಚ್ಮೆನ್ ಅವ್ರು ಏನು ಮಾಡ್ತಾರೆ, ಗೊತ್ತಿಲ್ಲದಂಗೆ ಆರ್ಸೆನಿಕ್ ಕುಡಿದ್ಬಿಟ್ಟಿರ್ತಾರೆ. ಆದರೆ ಡಾಕ್ಟ್ರ್ ಏನು ಮಾಡ್ತಾರೆ, ಅವ್ರನ್ನ ಚೆಕಪ್ ಮಾಡೋಕ್ಕೆ ಎಕ್ಸಾಮಿನ್ ಮಾಡೋಕ್ಕೆ ರೆಫ್ಯೂಸ್ ಮಾಡ್ತಾರೆ. ಬಟ್ ದೇ ವರ್ ನಾಟ್ ಲಯಬಲ್. ಓಕೆ, ಯಾಕೆಂದರೆ ಅವ್ರ ಸಾಯಕ್ಕೆ ಡಾಕ್ಟ್ರ್ ಕಾರಣ ಅಲ್ಲ ಅನ್ನೋದಕ್ಕೋಸ್ಕರ. ಸೊ ದೀಸ್ ಆರ್ ದ ಕೇಸ್ ಲಾಸ್ ಅಂಡರ್ ನೆಗ್ಲಿಜೆನ್ಸ್. So this is the